ಇನ್ನೊಂದು ನೀವು ಒಳಗಡೆ ಹೋದಾಗ ಕೆಲವೊಂದು ಘಟನೆಗಳು ನಡೆದಿದ್ದಾವೆ ಸರ್. ಈಗ ಕಾಶ್ಮೀರದಲ್ಲಿ ಅಟ್ಯಾಕ್ ಆಗಿರ್ಬೋದು, ನಮ್ಮಲ್ಲಿ ಅಷ್ಟೇ 28 ಜನ ತಿರೋಗಿದ್ರು. ನಮ್ಮ ಬೆಂಗಳೂರವರು ಕೂಡ ಮೂರ್ ಜನ. ಏನ್ ಸರ್ ಇದಕ್ಕೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಸೆಕ್ಯೂರಿಟಿ ಲೋಪ ಅಂತ ಹೇಳ್ತಾರೆ. ಇದಕ್ಕೇನ್ ಹೇಳ್ತಾರೆ ಸರ್? ಇದು ಕಾಶ್ಮೀರ ಸರ್ ನನಗೆ 2013 ನಾನು 5 ತಿಂಗಳಿದ್ದೆ. ಇದು ಪಹಲ್ಗಾಮ್ ಅಂತ ಏನಿದೆ ಆ ಜಾಗದಲ್ಲಿ ನಾನು ಆನಂದ್ ಇದು ಅಮರನಾಥ್ ಯಾತ್ರೆಗೆ ಹೋಗ್ಬೇಕಾಗಿತ್ತು. ನನ್ನ ಮಗನಿಗೆ 1 ವರ್ಷ ಕಡಿಮೆ ಇತ್ತು, ನನ್ಗೆ ಅಲೋ ಮಾಡ್ಲಿಲ್ಲ. ಸೊ ಅಲ್ಲೇ ನಾನು ಒಂದು ಕೆಳಗಡೆ ಹಾಸ್ಪಿಟಲ್ ಅಲ್ಲಿ ನಾನೊಂದು ಐ ವಾಸ್ ವಾಲಂಟಿಯರಿಂಗ್ ಅಲ್ಲಿ ಮೇಲೆಯಿಂದ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಬಂದ್ರೆ ಹಾಸ್ಪಿಟಲ್ ವಾಲಂಟಿಯರಿಂಗ್ ಮಾಡ್ಕೊಂಡು ನಾನು ಒಂದಷ್ಟು ದಿನ ನನ್ನ ಮಗ ಅಲ್ಲೇ ಇದ್ವಿ. ಸೊ ಹಾಗಾಗಿ ಪಹಲ್ಗಾಮ್ ಗೊತ್ತಿದೆ, ಕಾಶ್ಮೀರ ಗೊತ್ತಿದೆ ನನಗೆ. ಕಾಶ್ಮೀರಿಗಿನ ಲೆಂತ್ ಅಂಡ್ ಬ್ರೆತ್ ಕೂಡ ನನಗೆ ಗೊತ್ತಿದೆ. ಸೊ ನಾನು ನನ್ನ ಅನುಭವದಿಂದ ಹೇಳೋದು ಅಂತಂದ್ರೆ ಎಸ್ ಇಟ್ಸ್ ಅದು ಒಂದು ಡೇಂಜರಸ್ ಪ್ಲೇಸ್ ಅಂತ ಅನ್ಸುತ್ತೆ. ಬಟ್ 5 ತಿಂಗಳು ನಮ್ಗೇನು ದೇವ್ರದೇ ತೊಂದರೆ ಆಗ್ಲಿಲ್ಲ ಅಂಡ್ ವಿ ವರ್ ಸೇಫ್. ನಮ್ಗೆ ಅಲ್ಲಿನ ಕಾಶ್ಮೀರಿಗಳೇ ನಮ್ಮನ್ನ ಹೆಲ್ಪ್ ಮಾಡೋರು, ನಮ್ಗೆಲ್ಲ ಸಹಾಯ ಮಾಡೋರು. ಇನ್ಫ್ಯಾಕ್ಟ್ 2013 ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ನಾನು ಪಹಲ್ಗಾಮ್ ಅಲ್ಲಿ ಅಮರನಾಥ್ ಯಾತ್ರೆ ಬೇಸ್ ಕ್ಯಾಂಪ್ ಅಲ್ಲಿ ನಾನು ಕೂಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡು ಇರ್ಬೇಕಾದ್ರೆ ವಾಲಂಟ್ರಿ ಆಗಿ ನನಗೆ ಅಮರನಾಥ್ಗೆ ಹೋಗ್ಬೇಕಂತೂ ಹೋಗಕ್ಕಾಗಿಲ್ಲ. ಹಂಗಾಗಿ ನಾನು ಏನ್ ಮಾಡಿದೆ, ಅಷ್ಟು ದಿನ ಅಟ್ಲೀಸ್ಟ್ ಅಲ್ಲಿ ಸೇವೆ ಮಾಡ್ಕೊಂಡಿರೋ ಅಂತೇಳಿ ಅಲ್ಲಿ ಇದ್ದೆ. ಆ ಟೈಮಲ್ಲಿ ಮನಮೋಹನ್ ಸಿಂಗ್ ಬರ್ಬೇಕಾದ್ರೆ ಒಂದು ದುರ್ಘಟನೆ ನಡೆದೋಗುತ್ತೆ. ಅಲ್ಲೊಂದು ಲೈವ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಐ ಥಿಂಕ್ ಒಂದು ಸುಮಾರು 8 ಜನ ಸೋತೋಗ್ಬಿಡ್ತಾರೆ. ಇಡೀ ಕಾಶ್ಮೀರು ಸೆಕ್ಷನ್ 144 ಆಗುತ್ತೆ. ಅಲ್ಲಿ 141 ಯಾರು ಆಚೆ ಬರೋದಿಲ್ಲ. ಆ ಮೂಮೆಂಟ್ ಅಲ್ಲಿ ಅಮರನಾಥ್ ಯಾತ್ರೆಯಲ್ಲಿ ಒಂದಷ್ಟು ಒಂದಿಬ್ಬರು 3 ಜನಕ್ಕೆ ಒಬ್ಬರಿಗೆ ಆಕ್ಸಿಡೆಂಟ್ ಆಗುತ್ತೆ, ಇಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಕೆಳಗಡೆ ಕರ್ಕೊಂಡ್ ಬರ್ತಾರೆ, ಆಂಬುಲೆನ್ಸ್ ಎತ್ತಲ್ಲ ಅಂತಾರೆ. ಸೊ ಆ ಮೂಮೆಂಟ್ ಅಲ್ಲಿ ನನ್ನ ಮಗನ ಇನ್ಫ್ಯಾಕ್ಟ್ ಮಗನ ಅಲ್ಲೇ ಬಿಟ್ಟು ನಾನು ಡ್ರೈವರ್ ಜೊತೆ ನಾನು ಬರ್ತೀನಪ್ಪ ಅಂತೇಳಿ ಅಂದ್ರೆ ನನ್ಗೆ ಅನ್ಸುತ್ತೆ ಅಂದ್ರೆ ಸತ್ತವ್ರೆ ಪರವಾಗಿಲ್ಲ, ಕಾಶ್ಮೀರ ಅಂತ ನೋಡ್ಲೇಬೇಕು, ಹಿಂಗಿರುತ್ತೆ ಕಾಶ್ಮೀರ ಅಂತೇಳಿ. ಆ 8 ಗಂಟೆ ಸಫರ್, ಹೋಗಕ್ಕೆ 4 ಗಂಟೆ ಶ್ರೀನಗರ್ಗೆ ಬಾಡಿ ಎತ್ಕೊಂಡು ಪಹಲ್ಗಾಮ್ ಇಂದ ಬಾಡಿ ಎತ್ಕೊಂಡು ಹೋಗ್ಬೇಕು. ನಾವು ಅನ್ಕೊಂಡು ಬದುಕ್ತಾರಲ್ಲ ಗೊತ್ತಿಲ್ಲ ಅಂತ ನಾವು ತಗೊಂಡೋಗಿ ಅಲ್ಲಿ ಆಸ್ಪತ್ರೆಗೆ ಬಿಟ್ಟು ಮತ್ತೆ ನಾನು ವಾಪಸ್ ಬರೋಕ್ಕೆ 8 ಗಂಟೆ. ಸೊ ತುಂಬಾ ಕರುಣಾಜನಕವಾದಂತ ಸ್ಥಿತಿ ಆಕ್ಚುಲಿ. ಓಕೆ, ಹಂಗಾಗಿ ಬಟ್ ಇವತ್ತಿನ ಮಟ್ಟದಲ್ಲಿ ನಾನು ಬ್ಲೇಮ್ ಅಂತಲ್ಲ, ಅಲ್ಲಿನ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಟೂರಿಸಂ ಇಟ್ ಈಸ್ ಓಪನ್ ಫಾರ್ ಟೂರಿಸಂ ಅಂತ ಓಪನ್ ಮಾಡಿ, ಇಫ್ ಯು ಡೋಂಟ್ ಗಿವ್ ಸೆಕ್ಯೂರಿಟಿ ಆರ್ ಇಫ್ ಯು ಡೋಂಟ್ ಬ್ರಿಂಗ್ ಬ್ಯಾಕ್ ದಮ್, ಅವರನ್ನ ಜೀವಂತ ಕರ್ಕೊಂಬಂದಿಲ್ಲ ಅಂತ ನಾವು ಯಾರನ್ನ ಬ್ಲೇಮ್ ಮಾಡಬೇಕು? ಬ್ಲೇಮ್ ಮಾಡೋದಂತಲ್ಲ, ಅಸುರಕ್ಷಿತ ಕ್ರಮಗಳನ್ನ ಯಾರು ತಗೊಳ್ಬೇಕಾಗಿತ್ತು? ಅಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಸರ್ ಇರ್ಲಿಲ್ಲ, ಸೆಕ್ಯೂರಿಟಿ ಇರ್ಲಿಲ್ಲ. ದಟ್ಸ್ ಅ ರಿಪೋರ್ಟ್. ಆಮೇಲೆ ಇವರೆಲ್ಲ ಹೇಳ್ತಾರೆ ಪಾಕಿಸ್ತಾನದಿಂದ ಬಂದು ಅಂದ್ರೆ, ಸರ್ ಪಾಕಿಸ್ತಾನ ಬಾರ್ಡರ್ ಇಂದ ಪಹಲ್ಗಾಮ್ಗೆ ಆಲ್ಮೋಸ್ಟ್ 500 ಕಿಲೋಮೀಟರ್ಸ್ ದೂರ ಇದೆ. ನನ್ಗೆ ಗೊತ್ತಿರೋ ಪ್ರಕಾರ ಸರ್ 500 ಕಿಲೋಮೀಟರ್ಸ್ ದಾಟ್ಕೊಂಡ್ ಬರ್ಬೇಕಾರೆ ಸರ್ ಪೊಲೀಸರು ಏನ್ ಮಾಡಿ, ಸರ್ ಇಲ್ಲಿ BSF ಇದ್ರೆ ಅಲ್ಲಿ ಮಿಲಿಟರಿ ಇರುತ್ತೆ, ಅಲ್ಲಿ ಮಿಲಿಟರಿ ಇದೆ, ಅಲ್ಲಿ ಪೊಲೀಸ್ ಇರುತ್ತೆ. ನಾನು ನೋಡಿದೀನಿ ಲಾಲ್ ಚೌಕ್ ಅಂತ ದಟ್ಸ್ ಹಾರ್ಟ್ ಆಫ್ ದ ದಾಲ್ ಲೇಕ್ ಪಕ್ಕದಲ್ಲೇ ಲಾಲ್ ಚೌಕ್ ಅಂತ ಇದೆ. ನಾನು ಅಲ್ಲೇ ನೋಡಿದ್ದೀನಿ ಸರ್. ಸೆಕ್ಯೂರಿಟಿ ಈ ತರ ಇರ್ತದೆ ಸರ್. ಈ ತರ ಸೆಕ್ಯೂರಿಟಿ ಇರ್ಬೇಕಾದ್ರೆ ಪಾಕಿಸ್ತಾನ ಟ್ರೈನಿಂಗ್ ಮಾಡ್ಕೊಂಡು ಅಷ್ಟು ಜನ ಹೆಂಗ್ ಸರ್ ಒಳ್ಳೆ ಬಂದ್ರು? ಓಕೆ, ಬರ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ಸರ್, ಏನ್ ಮಾಡ್ತಾ ಇದ್ರಿ? ಹೂ ಹ್ಯಾಸ್ ಟು ಬಿ ಬ್ಲೇಮ್ಡ್? ನಾವು ಬ್ಲೇಮ್ ಮಾಡ್ತಾರೆ, ಕೇಳ್ತಾ ಇದೀವಿ. ಅಮೂಲ್ಯವಾದ ಪ್ರಾಣಗಳು ಹೊರಟೋಗ್ಬಿಟ್ಟು ಏನ್ ಮಾಡ್ಬೇಕು ನಾವೆಲ್ಲ? ಮಾತಾಡೋದು ತಪ್ಪು, ಮಾತಾಡಿಲ್ಲ ಅಂದ್ರೂ ತಪ್ಪು. ಮಾತಾಡಿಲ್ಲ ಅಂತಂದ್ರೆ ಬಿಡು, ಮೌನಕ್ಕೆ ಜಾರಿ ಇದ್ದಾರೆ ಅಂತಾರೆ. ಮಾತಾಡಿದ್ರೆ ನೋಡಿ ಇವ್ರು ಸಪೋರ್ಟ್ ಮಾಡ್ತಾರಲ್ಲ, ಇವ್ರು ವಿರೋಧ. ಯಾಕೆ ವಿರೋಧ ಮಾಡೋಣಪ್ಪ? ಹೋಗಿ ಜೀವ ಅಂತೂ ಬರೋದಿಲ್ಲ. ಓಕೆ, ಆಮೇಲೆ ಬಂದು ಶೂಟ್ ಮಾಡೋ ಸಮಯ ಕೂಡ ಇಟ್ ಇಸ್ ಆಲ್ಮೋಸ್ಟ್ 45 ಮಿನಿಟ್ಸ್ 1 hour. ಅಲ್ಲಿಂದ ಪಹಲ್ಗಾಮಿಂದ ಓಡೋಗಿದ್ದಾರೆ ಅಂತಂದ್ರೆ. ಸೊ ನಾವು ಕೇಳೋದೇನು ಅಂತಂದ್ರೆ, ನಮ್ಮ ದೇಶದಲ್ಲಿ ಅತ್ಯುತ್ತಮವಾದ ಟೆಕ್ನಾಲಜಿ ಇದೆ, ಸ್ಯಾಟಲೈಟ್ಸ್ ಇದೆ, ನಾವು ಮೂನ್ ಇಳಿಸ್ಬಿಟ್ವಿ, ನಮ್ಮ ಹತ್ರ ಡ್ರೋನ್ಸ್ ಇದೆ, ಮನುಷ್ಯನೇ ಬೇಕಲ್ಲ. ಇವ್ರೆಲ್ಲೋ ಓಡೋದ್ರೆ ಎಲ್ಲೂ ಹೋದ್ರು. ಯಾಕೆ ಇವ್ರನ್ನ ಹಿಡಿಯಕ್ಕಾಗಿಲ್ಲ? ಯಾಕೆ ಹಿಡಿಬಾರ್ದಾಗಿತ್ತು? ನೀವು ಹಿಡಿದ್ಬಿಟ್ಟು ಅವ್ರನ್ನ ಗುಂಡು ಹಾಕಿದ್ರೇನೋ, ಅಥವಾ ಹಿಡಿದ್ಬಿಟ್ಟು ನೀವು ಶಿಕ್ಷೆ ಕೊಟ್ಟಿದ್ರೇನೋ, ಅಥವಾ ಹಿಡಿದ್ಬಿಟ್ಟು ನಮ್ಮ ಕಾನೂನಲ್ಲಿ ನೀವು ಮಾಡಿದ್ರೇನೋ, ಅವ್ರು ಓಡೋಗ್ಬಿಟ್ರು. ನಾಳೆ ಇನ್ನೆಲ್ಲ ಅನಾಹುತ ಮಾಡ್ತಾರೋ ಅವರು. ಆ ಸುರಕ್ಷಿತವಿಲ್ಲ ಅಂದ್ಮೇಲೆ ಸ್ಟೇಟ್ ಗೌರ್ಮೆಂಟ್ ಯಾಕೆ ಅನೌನ್ಸ್ ಮಾಡ್ಬೇಕಾಯ್ತು ಟೂರಿಸಮ್ ಅನ್ನ? ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಅದನ್ನ ಅನೌನ್ಸ್ ಮಾಡ್ಬೇಕಾಗಿತ್ತು? ಸರ್ ಜೀವಗಳು ಬರ್ಲಿಲ್ಲವಲ್ಲ ಸರ್? ನೋವಾಗತ್ತಲ್ವಾ ಸರ್? ನಮ್ಮ ದೇಶದಲ್ಲಿ ನಾವೇ ಸುರಕ್ಷಿತ ಅಲ್ಲ ಅಂದ್ರೆ ಸರ್, ಇನ್ ಪಾಕಿಸ್ತಾನದಲ್ಲಿ ನಾವು ಸುರಕ್ಷಿತ ಅಲ್ವಾ? ನೋವಾಗತ್ತಲ್ಲ. ಖುಷಿಗೋಸ್ಕರ ಅಲ್ಲಿ ಹೋಗಿ ಹೆಣವಾಗಿ ಬರೋದಂದ್ರೆ ಸರ್ ಇಟ್ಸ್ ಅದೇ ಹೇಳೋದಲ್ಲ ಸರ್. ನಾನು 2013 ನಮ್ಮ ಅನುಭವ ನಾನು ಅನ್ಕೊಂಡಾಗ ಅಪ್ಪ ನಮ್ಗೊಂದ್ಸತಿ ಡಿಕ್ ಅನ್ಸುತ್ತೆ, ದೇವ್ರದಿಂದ ಏನೂ ಆಗ್ಲಿಲ್ಲ ಆ ಟೈಮಲ್ಲಿ, ಏನು ಆಗ್ಬಾರ್ದಾಗಿತ್ತು. ಬಟ್ ಈಗ ಯಾಕಾಯ್ತು? ತುಂಬಾ ಸರ್ ಇವತ್ತು ನಮ್ಗೆ ವಿ ನೀಡ್ ಎ ಡೆಡಿಕೇಟೆಡ್ ಒಂದು ಪೊಲಿಟಿಕಲ್ ಲೀಡರ್ಶಿಪ್ ಬೇಕಾಗಿದೆ ಸರ್. ಯುವ ಜನತೆ, ಒಂದು ಹೊಸ ಯೋಚನೆ ಸರ್. ದೇಶದಲ್ಲಿ ಅನಾಹುತ ಆದ್ರೆ ಒಂದು ಸತಿ ಆದ್ರೆ ಇನ್ನೊಂದು ಸತಿ ಆಗ್ಬಾರ್ದು ಸರ್. ಅಂತ ಕ್ರಮ ತಗೊಳ್ಳುವಂತ ಒಂದು ಸಿದ್ಧಾಂತಿಕವಾದಂತ ವ್ಯಕ್ತಿಗಳು ಬೇಕಾಗಿದೆ ಸರ್.
ಜನರನ್ನ ಬೇರೆ ಬೇರೆ ರೀಸನ್ ಇಟ್ಕೊಂಡು ಜನಗಳನ್ನ ಭಾಷಣಗಳಲ್ಲಿ ಪೇಪರಲ್ಲಿ ಯುದ್ಧ ಮಾಡ್ತಾರೆ ಸರ್ ಇವರು. ಒಬ್ರು ಯುದ್ಧ ಮಾಡಬೇಡಿ ಅಂತ, ಇನ್ನೊಬ್ರು ಯುದ್ಧ ಮಾಡ್ತೀವಿ ಅಂತ, ಇನ್ನೊಬ್ರು ಏರ್ ಸ್ಪೇಸ್ ಬ್ಲಾಕ್ ಮಾಡಿದ್ವಿ ಅಂತ, ಇನ್ನೊಬ್ರು ವಾಘಾ ಬಾರ್ಡರ್. ಯಾಕೆ ಅವ್ರನ್ನ ಹಿಡ್ಕೊಂಡ್ ಬಂದಿಲ್ಲ ಅಂತ ಯಾರು ಕೇಳ್ತಾ ಇಲ್ಲ ಸರ್ ಇಲ್ಲಿ. ಹೊಡೆದವ್ನು ಯಾಕೆ ಹಿಡ್ಕೊಂಡ್ ಬಂದಿಲ್ಲ ಅಂತ ಏನೂ ಕೇಳಿಲ್ಲ. ನಾವು ಇಂಡಿಯಾ ಹೇಳುತ್ತೆ ನಾವು ಏರ್ ಸ್ಪೇಸ್ ಅನ್ನ ಬ್ಲಾಕ್ ಮಾಡಿದೀವಿ, ಅವ್ರು ಹೇಳ್ತಾರೆ ನಾವು ನಿಮ್ ಸ್ಪೇಸ್ ಅನ್ನ ಬ್ಲಾಕ್ ಮಾಡಿದೀವಿ ಅಂತ, ಇವ್ರು ಹೇಳ್ತಾರೆ ವಾಘಾ ಬಾರ್ಡರ್ ಬ್ಲಾಕ್ ಮಾಡ್ತೀವಿ. ಗುರು ಅಲ್ಲಿ ಎಲ್ಲಿ ಓಡೋದ ಗುರು, ಅವ್ನು ಯಾಕೆ ಗುರು ಕಳ್ಕೊಂಡ್ ಬಂದಿಲ್ಲ ಅದು ಪ್ರಶ್ನೆ ಯಾರು ಕೇಳ್ತಾ ಇಲ್ಲ. ಹೋಗಿರೋ ಜೀವಗಳು ಮತ್ತೆ ಹೋಗಿದಂಗೆ ನೋಡ್ಕೊಂತೀವಿ, ಏನ್ ಕಮಿಟ್ಮೆಂಟ್ ಇದೆ ಅದಕ್ಕೆ ಕೇಳ್ತಾ ಇಲ್ಲ. ನಾನು ಸುಮ್ಮನೆ ಹೇಳೋಕೋಲ್ಲ ರಾಜಕೀಯವಾಗಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಲ್ಲ, ನಾವೇ ಫೇಲ್ಯೂರು. ಯಾಕೆ ಬೇರೆಯವ್ರನ್ನ ಯಾಕೆ ನಾವೇ ಫೇಲ್ಯೂರು? ಬಿಕಾಸ್ ವಿ ಆರ್ ನಾಟ್ ಎಲೆಕ್ಟಿಂಗ್ ರೈಟ್ ಕೈಂಡ್ ಆಫ್ ಪೊಲಿಟಿಕಲ್ ಸ್ಟೇಟ್ಸ್ಮೆನ್ ಅಕ್ರಾಸ್ ಅವರ್ ನೇಷನ್. ತಪ್ಪಾಗ ಸರ್ ನಮ್ದು. ಅಂದ್ರೆ ಸರ್ ಈಗ ಅದ್ರ ಜೊತೆ ಕೆಲವು ಹೇಳ್ತಾ ಇದ್ರು ಯುದ್ಧನೇ ಮಾಡ್ಬೇಕು, ನೆಕ್ಸ್ಟ್ ಅವ್ರ ಮೇಲೆ ಹೋಗ್ಬೇಕು ಅಂತ. ಇನ್ನು ಅದ್ರ ಜೊತೆಗೆ ಸಿದ್ದರಾಮಯ್ಯ ಹೇಳಿದ್ರೆ ಯುದ್ಧ ಮಾಡೋದು ಬೇಡ ಅಂತ ಹೇಳಿ. ಸರ್ ಯುದ್ಧ ಅದೆಲ್ಲ ಕೇಂದ್ರ ಸರ್ಕಾರದ ಸಬ್ಜೆಕ್ಟು ಸರ್. ಸಿದ್ದರಾಮಯ್ಯನವ್ರಿಗೆ ಆ ಸಬ್ಜೆಕ್ಟ್ಗೂ ಸಿದ್ದರಾಮಯ್ಯಗೂ ಸಂಬಂಧನೂ ಇಲ್ಲ, ನನಗೂ ಸಂಬಂಧ ಇಲ್ಲ. ಯುದ್ಧ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ನಿರ್ಧಾರ ತಗೊಳ್ತದೆ ಸರ್. ದಟ್ಸ್ ಐ ಥಿಂಕ್ ಸಬ್ಜೆಕ್ಟ್ ಆಫ್ ಯೂನಿಯನ್ ಗೌರ್ಮೆಂಟ್. ಸೊ ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಇದೆ, ಆಮೇಲೆ 3 ಪಡೆಯ ಮುಖ್ಯಸ್ಥರಿದ್ದಾರೆ ಸರ್. ದೇಶದ ಆರ್ಥಿಕ ಪರಿಸ್ಥಿತಿ ಇದೆ, ಫೈನಾನ್ಸ್ ಮಿನಿಸ್ಟ್ರಿ ಅಪ್ರೂವಲ್ ಕೊಡಬೇಕು. ಪ್ಲಸ್ ನಮ್ಮ ಮೇಲೆ ನಾವು ಇಂಡಿಯಾ ಒಬ್ಬರೇ ಇಲ್ಲ ಸರ್, UN ಇದೆ, ಅಮೆರಿಕ ಇದೆ, ರಷ್ಯಾ ಇದೆ ಸರ್. ಅಪಾರ್ಟ್ ಫ್ರಮ್ ದಟ್ ವಿ ಹ್ಯಾವ್ ಪ್ರೆಷರ್ಸ್. ಸೊ ನಾವು ನಮ್ಮ ಹತ್ರ ಅಟಾಮಿಕ್ ಬಾಂಬ್ ಇದೆ ಅಂತ ನಾವು ಈ ಕಡೆಯಿಂದ ಒಂದು ಬಟನ್ ಹೊಡೆದ್ರೆ ಅವ್ರ ಹತ್ರ ಅಟಾಕ್ ಮಾಡಿ ಅವರು ಒಂದು ಹೊಡಿತಾರೆ. ಸೊ ನಾವು ಯಾರು ಹಾಳಾಗೋಗ್ತಾರೋ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ ಆಗಿ ಸರ್ ಹೊರಗಡೆ ಪ್ರೆಷರ್ ಇದೆ, ಹೊರಗಡೆ ಪ್ರೆಷರ್ ಇದೆ. ಯುದ್ಧ ಅನ್ನೋ ವಿಚಾರ ಮಾತಾಡಬೇಕಾದ್ರೆ ಅದು ಐ ಥಿಂಕ್ ಇಟ್ಸ್ ವೆರಿ ಬಿಗ್ ಸಬ್ಜೆಕ್ಟ್ ಸರ್. ನಾವುಗಳು 26 ಜೀವ ಹೋಗೋ ಸಮಯದಲ್ಲಿ ನಮ್ಮ ತಿಂಡಿಗೋಸ್ಕರ ಅಥವಾ ನಮ್ಮ ಸಮಾಧಾನಕ್ಕೋಸ್ಕರ ನಾವು ಯುದ್ಧ ಮಾಡಿ ಹೊಡೆದಾಕ್ಬಿಡ್ತೀವಿ ಅಂತಂದ್ರೆ ನಮ್ ಯುದ್ಧಕ್ಕಿಂತ ಹೊಡೆದಾಕ್ದವ್ರನ್ನ ಹಿಡ್ಕೊಂಬನ್ನಿ. ಯಾರು ಪೆಲ್ಗಾಮಲ್ಲಿ ನಮ್ಮ ಅಣ್ತಮ್ಮಂದ್ರ ಜೀವವನ್ನು ತೆಗೆದ್ರು ಅಥವಾ ನಮ್ಮ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕ್ಸಿದ್ರು, ಜೀವಂತ ಹೋಗಿ ಹನಿಮೂನ್ಗೂ ಹೋಗಿ ಸುತ್ತಾಡಕ್ಕೂ ಹೋಗಿ ಅವರು ಕಳ್ಕೊಂಡ್ರಲ್ಲ, ಬ್ರಿಂಗ್ ಬ್ಯಾಕ್ ದೋಸ್ ಜಸ್ಟಿಸ್. ಇವತ್ತು ಹೇಳ್ತಾರೆ ನಾವು ತಗೊಂಡ್ಬರ್ತೀವಿ ಅಂತ. ನನಗಂತೂ ನಂಬಿಕೆ ಇಲ್ಲ ಸರ್. ಯಾಕಂದ್ರೆ ಪೆಲ್ಗಾಮ್ಗಿನ ಮುಂಚೆ ಪುಲ್ವಾಮಾ ಆಯ್ತು. ಏನ್ ಜಸ್ಟಿಸ್ ಕೊಟ್ರು ನಮ್ಮ ರಾಜಕಾರಣಿಗಳು? ಯಾರು ಕೇಳಬೇಕಾದಂತ ವಿರೋಧ ಪಕ್ಷ, ಮಾಡಬೇಕಾದಂತ ಸರ್ಕಾರ ಯಾರು ಮಾಡಲಿಲ್ಲ. ಹಂಗಾಗಿ ನಮಗಂತೂ ಜಸ್ಟಿಸ್ ಕೊಡ್ದಂತ ಸರ್ ಪೇಪರ್ ಅಲ್ಲಿ ಸಮಾಧಾನಕರವಾದಂತ ವಾದ ವಿವಾದಗಳು ನಡೀತೇ ಹೊರತು ನಿಜವಾದ ಜಸ್ಟಿಸ್ ಸಿಗುತ್ತೆ ನನಗೂ ಕೊಂಡು. ಸರ್ ಈಗ ಏನಂದ್ರೆ ಸರ್ ಈಗ ಸರ್ಕಾರ ಸಮರ್ಥನೆ ಮಾಡ್ಕೊಳ್ಳುತ್ತೆ, ಅಪೋಸಿಟ್ ಪಾರ್ಟಿ ಏನ್ ಮಾಡುತ್ತೆ ಅಂದ್ರೆ ಅದಕ್ಕೆ ಹೋರಾಟ ಮಾಡುತ್ತೆ, ಅಷ್ಟೆಲ್ಲ ನಡೀತಾ ಇದೆ ಅಂತ. ಸರ್ ಹೋರಾಟ ಸರ್ ಮಾಡ್ತಾ ಇದಾರೆ, ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಅಷ್ಟೇ ಮೈಕ್ ಇಡ್ತೀರಾ, ಬಾಯಲ್ಲಿ ಹೇಳ್ತಾರೆ, ನೀವು ಟೈಪ್ ಮಾಡ್ಕೊಂಡು ಪ್ರಿಂಟ್ ಹಾಕಿ ಜನ ಕೊಡ್ಬೇಕೇ ಹೊರತು ಅವ್ರು ಏನು ಮಾಡ್ತಾರಲ್ಲ ಸರ್. ಅಪೋಸಿಷನ್ ಪಾರ್ಟಿ ಅವ್ರು ತಿಟಿ ತಿಸ್ಕೊಂತಾರೆ ಅಷ್ಟೇ ಸರ್. ದಿಸ್ ಶುಡ್ ಹ್ಯಾವ್ ಅಕೌಂಟಬಿಲಿಟಿ ಸರ್. ಸರ್ ಇದು ರಾಜಕೀಯ ಮಾಡುವಂತ ಸಮಯ ಅಲ್ಲ, ಒಬ್ಬರನ್ನ ಕಿಂಡಲ್ ಮಾಡುವಂತ ಸಮಯ ಅಲ್ಲ. ನಮ್ಮ ರಾಷ್ಟ್ರೀಯ ಭದ್ರತಾ ಜವಾಬ್ದಾರಿ ಸರ್ ಇದು ಪ್ರತಿಯೊಬ್ಬ ನಾಗರಿಕನ ಮೇಲೆ ಇದೆ. ಆ 26 ಜನ ಬೇರೆಯವ್ರ ಮನೆ ಜನ ಅಲ್ಲ, ನಮ್ಮನೆ ಜನ ಅವರು, ನಮ್ಮನೆ ಹೆಣ್ಮಕ್ಳು ಅವರು, ನಮ್ ಜಾಗದಲ್ಲಿ ಹೋಗೋದು ಅಲ್ವಾ ಸರ್. ಹಂಗಾಗಿ ಸರ್ ನಾವು ಯಾರು ಕೂಡ ತಮಾಷೆ ಮಾಡೋ ಪರಿಸ್ಥಿತಿ ಯಾರು ಇಲ್ಲ, ಬರೀ ಯಾರು ಮಾಡೋದು ಇಲ್ಲ. ಬಟ್ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ಸು ಸರ್. ಬರಲ್ಲ, ಅವ್ನ್ ಸ್ಟೇಟ್ಮೆಂಟ್ ಕೊಟ್ಟ, ಇವ್ನ್ ಸ್ಟೇಟ್ಮೆಂಟ್ ಕೊಟ್ಟ ಸರ್. ಆಗಿದ್ದೇನೂ ಇಲ್ಲ ಸರ್. ಅವತ್ತು ಪುಲ್ವಾಮಾ ಆಯ್ತು, ಪಹಲ್ಗಾಮ್ ಆಯ್ತು, ನಾಳೆ ದಿವಸ ಡೆಲ್ಗಾಮ್ ಏನೋ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಆಗೋದು ಬೇಡ, ಯಾರು ಕೊಲ್ಲೋದು ಬೇಡ ಸರ್. ಸರ್ ಇಟ್ಸ್ ನಾಟ್ ಓನ್ಲಿ ಕಾಶ್ಮೀರ್ ಅನ್ಸೇಫ್ ಸರ್. ಕಾಶ್ಮೀರಿಗೆ ಮುಂಚೆ ಮಣಿಪುರ್, ದಿ ಲಾಸ್ಟ್ ಥೌಸಂಡ್ಸ್ ಆಫ್ ಪೀಪಲ್. ಅಕೌಂಟಬಿಲಿಟಿ ಇಲ್ಲ. ಅದಕ್ಕೆ ಮುಂಚೆ ಡೆಲ್ಲಿ ರೈಟ್ಸ್ ಬೇಡ, ಅದೆಲ್ಲ ಬಿಟ್ಟಾಗಿ ಸರ್. ನಮ್ಮ 1.5 ಲಕ್ಷ ನ್ಯಾಷನಲ್ ಹೈವೇ ಇದೆ ಸರ್. ಪ್ರತಿ ವರ್ಷ 2 ಲಕ್ಷ ಜನ ಸಾಯ್ತಾರೆ ಸರ್. ಅದು ಸಾವಿರಾರು ಪಹಲ್ಗಾಮ್ ಪುಲ್ವಾಮಾಗಿಂತ ಡೇಂಜರಸ್. ನಾವೇ ಕಟ್ಟರು ಅಂತ, ನಮ್ಮ ನ್ಯಾಷನಲ್ ಹೈವೇ ಕಟ್ಟರು ಅಂತ 1.5 ಲಕ್ಷ ರಾಷ್ಟ್ರೀಯ ನ್ಯಾಷನಲ್ ಹೈವೇನಲ್ಲಿ ಪ್ರತಿ ವರ್ಷ ಅಪ್ರಾಕ್ಸಿಮೇಟ್ 2 ಲಕ್ಷ ಜನ ಸಾಯ್ತಾರೆ ಸರ್. ಅದನ್ನ ನೀವು ಲೆಕ್ಕ ಹಾಕೊಳ್ಳಿ ಸರ್. ಎಷ್ಟು ಪುಲ್ವಾಮಾನ ಮಲ್ಟಿಪ್ಲೈ ಮಾಡ್ಬೇಕಿಲ್ಲ ನಾವಿಲ್ಲಿ.